ಹಲೋ, ನಮಸ್ಕಾರ ಕನ್ನಡಿಗರೇ. ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಶ್ರೀ ಯದು ತಿಲಕ. ನಿಮಗೆಲ್ಲ ಮತ್ತೊಮ್ಮೆ ನಮ್ಮ RK ಮೀಡಿಯಾ ಚಾನಲ್ಗೆ ತುಂಬು ಹೃದಯದ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ದಿನ ಭದ್ರ ಪರ್ಯಂತರದ ಮುಂದಿನ ಅಧ್ಯಾಯವನ್ನು ನೋಡೋಣ. ಇಲ್ಲಿವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಗಂಟೆನ ಬಾರಿಸಿ. ಸ್ನೇಹಿತರೆ, ಒಂದು ವೇಳೆ ನನ್ನ ಧ್ವನಿ ನಿಮಗೆ ಇಷ್ಟ ಆಗದೇ ಇದ್ದಲ್ಲಿ ದಯವಿಟ್ಟು ವಿಡಿಯೋನ ಮ್ಯೂಟ್ ಮಾಡಿ ನೋಡಿ ಅಂತ ಹೇಳ್ತಾ ಮುಂದಿನ ಅಧ್ಯಾಯದ ಕಡೆ ಗಮನ ಕೊಡೋಣ. ಅವನ ಹೆಜ್ಜೆಗಳು ಸಾಗುವ ಮುನ್ನ ಆ ಹುಡುಗಿಯ ಬಳಿಗೆ ಬಂದ ಒಂದು ಹೆಂಗಸು ಆ ದುಪ್ಪಟ್ಟವನ್ನು ಎಳೆದುಕೊಂಡು ಆ ಹುಡುಗಿಗೆ ಬೈದು ಅಲ್ಲಿಂದ ಹೊರಟೇ ಬಿಟ್ಲು. ಭದ್ರ ಅವಳನ್ನು ತಡೆದ. ಆಕೆ ಯಾರು ಅಂತ ಕೇಳ್ತಾಳೆ. ಈ ವೇಲ್ ಎಂದವನಿಗೆ ನಂದು ಎನ್ನುವ ಉತ್ತರ ಸಿಗುತ್ತೆ. ಹುಬ್ಬು ತೀಡ್ಕೊಂಡ ತನ್ನದೇ ಸ್ಟೈಲ್ನಲ್ಲಿ ವಿಚಾರಿಸಿದ. ಆಗ ಆಕೆ ನಿಜ ಹೇಳಿದ್ದಳು. ಮತ್ತವನ ಬಂಡಿ ಸಾಗಿದ್ದು ಶ್ರುತಿಯೊಂದು ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಜಾಗದಲ್ಲಿ. ಸದ್ಯದಲ್ಲೇ ಒಂದು ಸಮಸ್ಯೆಗೆ ಪರಿಹಾರ ಸಿಗುವುದರಲ್ಲಿತ್ತು. ಆ ಬಂಗ್ಲೆ ಯಾಕೆ ತಗೊಂಡಿದೀಯಾ? ಚೌಕಾಬಾರ ಆಡೋಕ? ಅಪ್ಪನ ಗರ್ಜನೆ ಮಗನ ಎದೆಯಲ್ಲಿ ನಡುಕ ಹುಟ್ಟಿಸದೇ ಇರಲಿಲ್ಲ. ಎದುರಾಳಿಯ ನಡುಕ ಅವನ ಆಯುಧ. ಮಧ್ಯ ಪ್ರವೇಶಿಸಿದ ಮಡದಿಗೂ ಕೆಲಸ ಕೊಟ್ಟ. ಕೇಳು ನಿನ್ನ ಮಗನ, ಯಾರು ಆ ಬಂಗ್ಲೆನಲ್ಲಿರೋದು ಅಂತ. ಆದರೂ ವಿಜು ಮೌನ ಅಸಹನೀಯ. ಅವನ ಮೌನ ಭದ್ರನ ತಾಳ್ಮೆ ಕೆಡಿಸಿತು. ಅವನ ಕೆನ್ನೆಗೆ ಬಾರಿಸಿಯೇ ಬಿಟ್ಟಿತು ಭದ್ರನ ಕೈ. ಭೈರವಿ ಸೇರಿ ಮನೆಯವರೆಲ್ಲ ಇದನ್ನು ಊಹಿಸಿರಲಿಲ್ಲ. ಹೇಳು ಅಮ್ಮಂಗೆ, ಅಲ್ಲಿ ದುರ್ಗಾನ ಇಟ್ಟಿದ್ದೀನಿ ಅಂತ ಹೇಳು ಎಂದು ಕೂಗಿದವನ ಕೂಗು ಮನೆ ತುಂಬಿತ್ತು. ನೀನು ಹೀಗೆ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ವಿಜಿ. ಛೇ, ಅಸಹ್ಯ ಆಗ್ತಿದೆ ನಿನ್ನ ಮೇಲೆ. ಭೈರವಿ ಮಗನ ಮುಖ ನೋಡಲೂ ಕೂಡ ಇಷ್ಟಪಡಲಿಲ್ಲ. ವಿಜಿ ಅಮ್ಮನ ತಿರಸ್ಕಾರ ಒಪ್ಪದಾದ. ಐ ಆಮ್ ಸಾರಿ ಮಾ, ನನಗೆ ಬೇರೆ ದಾರಿ ಇರಲಿಲ್ಲ, ಪ್ಲೀಸ್ ಎನ್ನುತ್ತಾ ಅಮ್ಮನ ಕೈ ಹಿಡಿಯಲು ಹೋದವನ ದೂರ ತಳ್ಳಿ, ನೀನು ನನ್ನ ಮಗನೇ ಅಲ್ಲ ಎಂದಳು ಆಕೆ. ನೋ ಅಮ್ಮ ಎನ್ನುತ್ತಾ ಬೆಚ್ಚಿ ಬಿದ್ದು ಕನಸಿನಿಂದ ಮೇಲೆದ್ದ ದಿಗ್ವಿಜಯ್ ಮುಖ ಬೆವರಿನಿಂದ ತೊಯ್ದು ಹೋಗಿತ್ತು. ಬರೀ ಕನಸೇ, ಅವ ಇಷ್ಟು ಪರಿ ಬೆಚ್ಚಿ ಬೆವರಿದ. ಇದೇನಾದರೂ ನಿಜವಾದಲ್ಲಿ? ತಕ್ಷಣ ಅವನ ದಾರಿ ಸಾಗಿದ್ದು ದುರ್ಗಾಳನ್ನು ಇಟ್ಟಿದ್ದ ಮನೆಯ ಕಡೆಗೆ. ಒಳಗೆ ನಡೆದ ವಿಜಿ ಕಣ್ಣಿಗೆ ಒಂದೆಡೆ ಸುಮ್ಮನೆ ಕುಳಿತವಳು ಕಂಡಳು. ಅವಳ ಮುಖಭಾವ ಇಂದೇಕೋ ಕೊಂಚ ನಿರಾಳತೆಯನ್ನು ಹೊತ್ತು ನಿಂತಿತ್ತು. ಯಾವ ಗೊಂದಲ, ಭಯ, ಅಧೀರತನವೂ ಇರದೆ ನಿರ್ಮಲವಾಗಿ ಇದ್ದ ಮನಸ್ಸು ಏನೋ ಒಳ್ಳೆಯದು ಘಟಿಸಲಿದೆ ಎನ್ನುವ ನಂಬಿಕೆಯನ್ನು ಮತ್ತೆ ತಾಳಿತ್ತು. ಅವಳ ಪ್ರಶಾಂತ ವದನ ಸಿರಿಯಲ್ಲಿ ಭಾವನೆ ಒಡನೆಯೇ ಬದಲಾಗಿದ್ದರ ಅಭಿನಂದನೆ ದಿಗ್ವಿಜಯಿಗೆ ಸಲ್ಲುತ್ತದೆ. ಅವನನ್ನು ನೋಡಿದ ಕೂಡಲೇ ಎದ್ದು ನಿಂತಳು ದುರ್ಗಾ. ನಿನ್ನ ಬಟ್ಟೆ ಎಲ್ಲ ಪ್ಯಾಕ್ ಮಾಡು ಬೇಗ ಎಂದು ಆರ್ಡರ್ ಪಾಸ್ ಮಾಡಿದವನು ಮನೆಯಲ್ಲಿ ತನಗೆ ಸಂಬಂಧಪಟ್ಟ ವಸ್ತುಗಳನ್ನು ಎತ್ತಿಕೊಳ್ಳಲು ಶುರು ಮಾಡಿದ್ದ. ಅವನ ಯೋಜನೆ ಸ್ಪಷ್ಟವಾಗಿತ್ತು. ಆಕೆಯನ್ನು ಈ ಬಂಧನದಿಂದ ಬಿಡಿಸಿ ಮತ್ತೊಂದು ಕಡೆ ಕೂಡಿ ಹಾಕಲು ಅವನಾಗಲೇ ಎಲ್ಲ ತಯಾರಿ ಮಾಡಿದ್ದ. ಅವನಿಗೂ ತನ್ನಪ್ಪನ ಬಗ್ಗೆ ಅಷ್ಟು ತಿಳಿದಿಲ್ಲ ಎಂದರೆ ಹೇಗೆ ಅಲ್ವಾ? ಆ ಹೆಜ್ಜೆಗಳ ಗುಂಪು ಸಾಗಿದ್ದವು ಆ ಒಂದು ತಪ್ಪು ಹೆಜ್ಜೆಯನ್ನು ಹುಡುಕಿ ಅವುಗಳ ತಪ್ಪ ತಿದ್ದಲೆಂದು. ಅದೊಂದು ಬಾರ್. ಸುತ್ತಲೂ ಎಣ್ಣೆಯ ನಶೆಯಲ್ಲಿ ತೂರಾಡುತ್ತಾ ಇರುವ ಯುವ ಸಮೂಹ. ನಮ್ಮ ಭವಿಷ್ಯವೇ ನಶೆಯೊಳಗೆ ಇರುವ ಜಾಗವದು. ಅಲ್ಲಿ ಬರೀ ಮದ್ಯವಷ್ಟೇ ಅಲ್ಲ, ಮತ್ತು ಆಳವಾದ ನಶೆಯ ಜಾಲವೇ ಇತ್ತೆಂದರೆ ಸರಿ ಎನಿಸುತ್ತದೆ. ಆ ಗುಂಪನ್ನು ದಾಟಿ ಮುಂದೆ ನಡೆದ ಹೆಜ್ಜೆಗಳು ಬಂದು ನಿಂತಿದ್ದು ಬೇಕಿರುವ ಮತ್ತೆರಡು ತಪ್ಪು ಹೆಜ್ಜೆಗಳ ಮುಂದೆ. ನಶೆಯಲ್ಲಿ ತೇಲಾಡುತ್ತಾ ಇದ್ದ ಹೆಜ್ಜೆ ತನ್ನೆದುರು ತನ್ನನ್ನೇ ಅರಸಿ ಬಂದ ಹೆಜ್ಜೆಗಳ ಗುರುತಿಸಿಬಿಟ್ಟಿತ್ತು. ತಲೆಗೇರಿದ ನಶೆ ದೊಪ್ಪೆಂದು ನೆಲ ಕಚ್ಚಿತ್ತು. ತಕ್ಷಣ ಎದ್ದು ನಿಂತ ಆ ತಪ್ಪು ಹೆಜ್ಜೆಯ ಸರದಾರ ಜೈ. ಮತ್ತು ಅವನನ್ನು ಅರಸಿ ಬಂದ ಹೆಜ್ಜೆಗಳು ಬೇರ್ಯಾವೋ ಆಗಿರದೆ ಅವನ ಐಡಲ್ ಭದ್ರ ಮತ್ತು ಚಿಕ್ಕಪ್ಪ ಸುಬಿ. ಇಬ್ಬರ ನೋಟದ ಕಾವೋ ಹೊಟ್ಟೆಯಲ್ಲಿ ತೇಲುತ್ತಾ ಇದ್ದ ಮದುರೆಯ ಲೀಲೆಯೋ. ಜೈ ತೇಲಾಡುತ್ತಲೇ ನಡುಗುತ್ತಾ ನಿಂತು ಬಿಟ್ಟ. ಭದ್ರ ತಮ್ಮನ ಕಡೆ ನೋಡಿದ್ದ. ಅರ್ಥವಾಗದವನ ಹಾಗೆ ಸುಬಿ ಜೈನನ್ನ ಜೊತೆಗೆ ಕರೆದುಕೊಂಡು ಹೊರ ನಡೆದರೆ ಭದ್ರ ಹೊರಗೆ ಬರುತ್ತಾ ಇದ್ದ ಹಾಗೆ ಒಳಗೆ ಪೊಲೀಸರ ತಂಡವೇ ನುಗ್ಗಿತ್ತು. ಅವನನ್ನು ಹೊತ್ತ ಕಾರು ಬಂದು ತಲುಪಿದ್ದು ಭದ್ರನ ವಾಲಿಬಾಲ್ ಕ್ಲಬ್. ಅವನನ್ನು ಮಧ್ಯದಲ್ಲಿ ನಿಲ್ಲಿಸಿದ ಸುಬಿ ಅವನಿಂದ ಕೊಂಚ ದೂರ ಸರಿದ. ಸುಬಿ ಜೈನಿಂದ ದೂರ ಸರಿಯುತ್ತಾ ಇದ್ದ ಹಾಗೆ ಜೈ ಮುಖಕ್ಕೆ ನೀರು ಎರಚಲ್ಪಟ್ಟಿತ್ತು. ಒಂದೆರಡು ಬಾರಿಯಲ್ಲ, ಅವನ ನಶೆ ಇಳಿಯುವ ತನಕ ಅವನ ಮುಖಕ್ಕೆ ನೀರು ಎರಚಿದ್ದ ಅನಿ. ಸ್ವಲ್ಪ ದೂರದಲ್ಲಿ ಕುಳಿತಿದ್ದ ಭದ್ರನ ನೋಟ ಕದಲಲಿಲ್ಲ. ಅಪ್ಪನ ವಿರುದ್ಧ ದಿಕ್ಕಿಗೆ ಕೈಕಟ್ಟಿ ನಿಂತಿದ್ದ ವಿಜಿ ಅಣ್ಣನ ನೋಡಿ ಮೂಕನಾಗಿದ್ದ. ಅನಿಗೆ ಸಾಕು ಎನ್ನುವ ಆಜ್ಞೆ ಕೇಳಿತು. ಅಷ್ಟರಲ್ಲಿ ಜೈ ಪೂರ್ಣ ಎಚ್ಚರವಾಗಿದ್ದ. ಅನಿ ಮಾವನ ಅಣತಿಯಂತೆ ಜೈನನ್ನು ಎಬ್ಬಿಸಿ ಒಳಗೆ ಕರೆದುಕೊಂಡು ಹೋಗಿ ಅವನಿಗೆ ಬಟ್ಟೆ ಬದಲಾಯಿಸಲು ಬಟ್ಟೆ ಕೊಟ್ಟು ಮತ್ತವನನ್ನು ಕರೆತಂದು ಮತ್ತದೇ ವಾಲಿಬಾಲ್ ಕೋರ್ಟ್ಗೆ ನಿಲ್ಲಿಸಿದ್ದ. ಜೈ ತಲೆ ತಗ್ಗಿಸಿದ್ದ. ಅವ ಕಣ್ಣೆತ್ತಿ ಅಪ್ಪನ ದೃಷ್ಟಿಗೆ ದೃಷ್ಟಿ ಬೆರೆಸಲಾಗದೆ ತಲೆ ತಗ್ಗಿಸಿ ನಿಂತಿದ್ದ. ವಾವ್, ಇಲ್ಲಿ ನೋಡ್ರಪ್ಪ,
ದ ಗ್ರೇಟ್ ಬಿಸ್ನೆಸ್ ಮ್ಯಾನ್, ಯೂತ್ ಐಕಾನ್ ಅಷ್ಟೇ ಅಲ್ಲದೆ ಭದ್ರಂಕರನ ತಂಗಿ ಮಗ ಅನ್ನೋದಕ್ಕಿಂತ ಅವರ ಮೊದಲನೇ ಮಗ ಮಿಸ್ಟರ್ ಅರಿಂಜೈ ಮೌರ್ಯ ತೂರಾಡುತ್ತಾ ಇರೋ ದೃಶ್ಯ ಪಾವ್ ಎಂದ ಭದ್ರನ ಸ್ವರ ಆ ರಾತ್ರಿಯ ನಿಶಬ್ದದಲ್ಲಿ ಪ್ರತಿಧ್ವನಿಸಿತ್ತು. ಜೈ ತಲೆ ತಗ್ಗಿಸಿಯೇ ನಿಂತಿದ್ದ. ಮಿಸ್ಟರ್ ಜೈ, ನಾನು ನಿಮಗೆ ಒಂದು ಪ್ರಶ್ನೆ ಕೇಳಬಹುದೇ ಎಂದ ಭದ್ರನ ಸ್ವರದಲ್ಲೊಂದು ಅತೀ ವಿನಯದ ವ್ಯಂಗ್ಯ ತುಂಬಿತ್ತು. ಜೈ ಕಣ್ಣು ಈಗ ಅಪ್ಪನ ಮೇಲೆ ನಿಂತಿವೆ. ಸ್ನೇಹಿತರೆ, ಇಲ್ಲಿವರೆಗೂ ಈ ಅಧ್ಯಾಯ ಆಗಿತ್ತು. ನಿಮಗೆ ಇಷ್ಟವಾದರೆ ದಯವಿಟ್ಟು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು.